ಪ್ರಾರಂಭವಾಯಿತು. ಇದರಲ್ಲಿ ಇಷ್ಟು ಮಜಾ ಇರುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಶರತ್, ನಮ್ಮ ಅಣ್ಣ ಪ್ರದೀಪ ಎಲ್ಲಿರುವನು? ಅವನು ಕೂಡ ಈ ಫಂಕ್ಷನ್ಗೆ ಬರುವನು. ಬರಲಿ ಬರಲಿ, ಎಲ್ಲರೂ ಸೇರಿ ಮಜಾ ಮಾಡೋಣ. ನನ್ನ ಕಾರ್ಯನ ಮಾಡಿರ್ವೆ, ಇನ್ನು ಮುಂದಿನ ಕಾರ್ಯ ನೀವು ಶುರು ಮಾಡಿರಲ್ಲ. ಅದಕ್ಕೆ ನಾನೆಲ್ಲ ರೆಡಿಯಾಗಿ ಬಂದಿರುವೆ. ಹಾಗಾದ್ರೆ ಸುರಿ ಮಾಡಿಕೊಳ್ಳಿ ನಿಮ್ಮ ಕಾಯಕವನ್ನು. ಶೆಟ್ಟಿ, ಆ ಬಾಂಡ್ ಪೇಪರ್ ಮೇಲೆ ಶಿವರಾಜನ ಸಹಿ ತೆಗೆದುಕೋ. ಆಯ್ತ್ರಿ ಸಾವುಕಾರ, ಶಿವರಾಜ ಈಗ ಫುಲ್ ನಿಷೇಧ ಆಗಲ್ರಿ. ಒಂದು ಸಹಿ ತಗೊಂಡ್ ಬಿಟ್ಟು ಹಂಗ ಬರೋಬ್ಬರಿ ಕೆಲಸ ಕತ್ಕಪ್ರಿ. ಬರ್ರಿ ಸಾವುಕಾರ, ಒಂದು ಸಹಿ ಮಾಡಿಬಿಟ್ಟು ಬರ್ರಿ. ಶಟ್ರ ಒಂದ್ ಯಾಕ್ರಿ, 10 ಮಾಡಿಸ್ಕೋರಿ. 10 ಬ್ಯಾಡ ತಮ್ಮ, ಈಗ ಒಂದು ಮಾಡಿ. ಶೆಟ್ಟರೇ, ಶರತ್, ಇವನನ್ನು ಕರೆದುಕೊಂಡು ಹೋಗಿರಿ. ಅಂತೂ ಈ ಪ್ರದೀಪನ ಕಾರ್ಯ ಮುಗಿಯಿತು. ಧರ್ಮ್ಯ, ನನ್ನ ಎದುರು ಹಾಕಿಕೊಂಡವರು ಯಾರು ಇಲ್ಲ. ಉಳಿಯಲು ಬಿಡುವುದೇ ಇಲ್ಲ. ಏ ಧರ್ಮ್ಯ, ನನ್ನ ಮನೆಗೆ ಬಂದು ನನಗೆ ಎದುರಾಗಿ ನಿಂತಿಲ್ಲ ಅಂದು ಹೆಣ್ಣ ಪರಿಸ್ಥಿತಿ ಏನಾಯ್ತು? ಹೆಣ್ಣು ನಿನ್ನ ಅತ್ತಿಗೆ ಗಂಡ ಪರಿಸ್ಥಿತಿ ಏನಾಯ್ತು? ಶಿವ್ಯ, ಅಂದು ನನ್ನ ಮನೆಯಲ್ಲಿ ಹೆಬ್ಬುಲಿ ಹಸಿದ ಹೆಬ್ಬುಲಿ ಅಂದೆ ಅಲ್ಲ, ಹೆಣ್ಣ ಪರಿಸ್ಥಿತಿ ಏನಾಯ್ತು? ಧರ್ಮ್ಯ, ಏನು ನಿನಗೆ ಜೈಲೇ ಗತಿ? ಧರ್ಮ್ಯ, ಏನು ನಿನಗೆ ಜೈಲೇ ಗತಿ? ಶಿವ, ನಿನಗೆ ಕುಡಿಯಲು ಕಲಿಸಿ ನಿನ್ನ ಸರ್ವಾಸ್ತಿಯೆಲ್ಲ ನನ್ನ ಹೆಸರಿಗೆ ಬರೆಸಿಕೊಂಡು ಬಿಟ್ಟೆ. ಇನ್ನು ನಿನ್ನನ್ನು ಬೀದಿ ಪಾಲು ಮಾಡುವೆ. ಶ್ರೀ ಲಕ್ಷ್ಮೀ ದೇವಿ, ಹೇಳಾಗಿ ಹೋಯ್ತಮ್ಮ ನನ್ನ ಬದುಕು. ನಾನು ಯಾವ ಪಾಪ ಮಾಡಿನೆಂದು ನನಗ ಇಂತಹ ಶಿಕ್ಷೆ ಕೊಟ್ಟೆ ತಾಯಿ. ಗಂಗಾ, ನನ್ನನ್ನ ಒಬ್ಬಟ್ಟಿ ಮಾಡಿ ಬಿಟ್ಟು ಹೋದೆಯಲ್ಲ ಗಂಗಾ. ನಾನು ಹೇಗೆ ತಾಳಲಿ ಸಂಕಟ? ನಾನು ಯಾವ ಪಾಪ ಮಾಡಿನೆಂದು ನನಗ ಇಂಥ ಶಿಕ್ಷೆ ಕೊಟ್ಟೆ.
ಆದರೂ ನಿನಗೆ ಎಂತ ಪರಿಸ್ಥಿತಿ ಗೊತ್ತಲ್ಲಮ್ಮ. ಗಂಗಾ, ಆ ನನ್ನ ತಮ್ಮ ಧರ್ಮರಾಜ ಒಂದು ಕ್ಷಣವು ಬಿಟ್ಟು ಇರದವನು. ಇಂದು ಜೈಲಿನಲ್ಲಿ ಉಂಡನು ಉಪವಾಸನು ಒಂದು ತಿಳಿಯದಂಗಾಗಿದೆ. ತಾಯಿ ಲಕ್ಷ್ಮೀ ದೇವಿ, ನಿನ್ನಲ್ಲಿ ಕೈ ಮುಗಿದು ಬೇಡುತ್ತೇನಮ್ಮ. ನಿರಪರಾಧಿಯಾದ ನನ್ನ ತಮ್ಮನನ್ನು ಆದಷ್ಟು ಜೈಲಿನಿಂದ ಬರುವಂತೆ ಮಾಡಮ್ಮ ತಾಯಿ. ಪರಮಾತ್ಮ, ಈ ಪುಣ್ಯ ಭೂಮಿಯ ಮೇಲೆ ಏನು ನಡೆದಿದೆ ಎಂದು ನೀನು ಕಣ್ತೆರೆದು ನೋಡಲಾರೆಯ ತಂದೆ, ನೋಡಲಾರೆಯ. ನಾನು ಯಾವ ಅನ್ಯಾಯ ಮಾಡಿದೆ ಎಂದು ನನಗೆ ಈ ಶಿಕ್ಷೆ ಕೊಟ್ಟೆಯಪ್ಪ. ಚಿಕ್ಕದಿಂದ ಹಿಡಿದು ತಂದೆ ತಾಯಿಗಳನ್ನ ಕಳೆದುಕೊಂಡ ತಪ್ಪಲಿಯಾದ ನಾನು ಅಣ್ಣಂದಿರ ಕರಿಯಾರೈಕೆಯಲ್ಲಿ ಬೆಳೆದು ಕಷ್ಟದ ಹಾದಿಯೇ ಗೊತ್ತಿಲ್ಲದ ನನಗೆ ಅಣ್ಣಂದಿರ ಮಾತನ್ನ ಮೀರಿ ಮದುವೆ ಮಾಡಿಕೊಂಡಿದ್ದಕ್ಕೇನ ಹೇಳು ತಂದೆ, ಹೇಳು. ನಾನು ಮನಸ್ಸನ್ನು ಮೆಚ್ಚಿ ಮದುವೆ ಮಾಡಿಕೊಂಡಿರುವ ನನ್ನ ಗಂಡನಿಗೆ ಆ ದುಷ್ಟ ಸಾಹುಕಾರ ಕುಡಿತದ ಚಟವನ್ನು ಕಲಿಸಿ ನಮ್ಮ ಸರ್ವ ಆಸ್ತಿಯನ್ನ ಕಸಿದುಕೊಂಡಿರುವನಪ್ಪ, ಕಸಿದುಕೊಂಡಿರುವನ. ಕುಡಿತದ ಚಟಕ್ಕೆ ಬಿದ್ದ ನನ್ನ ಗಂಡ ಮಡಿಯಲ್ಲಿದ್ದ ಹಣ್ಣೆ ಬಂಡೆ ಕಾಳು ಕಡಿ ಸಹಿತ ಮಾರಿದ್ದಾನೆ. ಹೇಗೆ ತಾಳಲಿ ಈ ಸಂಕಟವನ್ನ? ಹೇಳ್ತಿದ್ದೇನೆ ಪರಮಾತ್ಮ, ನಿನ್ನ ಮೇಲೆ ನಾನು ಅಪಾರವಾದ ನಂಬಿಕೆಯನ್ನ ಒಂದಲ್ಲ ಒಂದು ದಿನವಾದರೂ ನಮ್ಮ ಆಸ್ತಿ ಮತ್ತೆ ನಮಗೆ ಸಿಗುವಂತೆ ಮಾಡುತ್ತದೆ. ನಿನಗೆ ಕೋಟಿ ಕೋಟಿ ನಮಸ್ಕಾರಗಳಪ್ಪ, ಕೋಟಿ ಕೋಟಿ ನಮಸ್ಕಾರಗಳು. ಶಿವರಾಜ್, ಶಿವರಾಜ್, ಇಲ್ಲ ರೀ, ಅವರು ಹೊರಗಡೆ ಹೋಗಿದ್ದಾರೆ. ಗೌರಿ ಸ್ವಚ್ಛಂದವಾಗಿ ಅರಳಿ ಮಕರಂದ ಸೂವಿಸುವ ಹೂವಿನಂತಿರಬೇಕಿದ್ದ ನೀನು ಇಂದು ಕುಡುಕನ ಸತಿಯಾಗಿ ಕಣ್ಣೀರಿನಲ್ಲಿ ಕೈ ತೊಳೆದನ್ನು ನೋಡಿದರೆ ನನ್ನ ಕರಳು ವಿಲವಿಲನೆ ಒದ್ದಾಡುತ್ತಿದೆ. ಹಣೆ ಬರಹಕ್ಕೆ ಹೊಣೆಯಾರು, ದೈವ ಸಂಕಲ್ಪವನ್ನ ಕೆತ್ತವರ್ಯಾರು. ಪಾಲಿಗೆ ಬಂದದ್ದು ಪಂಚಾಮೃತವಿದ್ದು ಸ್ವೀಕರಿಸಬೇಕಲ್ವೇ? ಗೌರಿ, ನೀನು ಇನ್ನೂ ಹಳೆಯ ಕಾಲದಲ್ಲೇ ಇರುವೆ. ಇದನ್ನು ನಂಬಿ ಕುಳಿತರೆ ನಿನಗೆ
ಕಣ್ಣೀರು ತಪ್ಪೋದಿಲ್ಲ. ಸ್ವಲ್ಪ ವಿಚಾರಿಸಿ ಹೂ ಅಂದರೆ ನಿನ್ನನ್ನು ತೂಗುವ ಮಂಚದ ಮೇಲೆ ಕುಂದರಿಸಿ ದಾಸಿಯರ ಕೈಯಿಂದ ಸೇವೆ ಮಾಡಿಸುವೆ. ಏ ನೀಚ, ನಾನು ಎನ್ನ ಅಪ್ಪಿಗೆ ಹಿಡಿದು ಮಾತನಾಡು. ಕುಡುಕನ ಹೆಂಡತಿ ಬಡತನದ ಬಳಿತ್ತು ಕರೆದಾಗ ಬರ್ತಾಳೆಂದು ತಿಳಿದುಕೊಂಡಿದ್ದೆ. ಬಿಟ್ಟು ಬಿಡು ಆ ನಿನ್ನ ದುರಾಸೆಯನ್ನ. ನಿನಗೆ ಒಂದೇ ಮಾತಿನಲ್ಲೇ ಹೇಳುವೆ, ಕೇಳು. ಆ ನಿನ್ನ ತೂಗು ಮಂಚ ನನ್ನಂತ ಕರಕಿಯರು ಹಾಕಿಬಿಟ್ಟ ಮಾತನಾಡದೆ ಹಠಾಗ ಇಲ್ಲಿಂದ. ಏ ಗೌರಿ, ಮಾತಿಗೆ ಮಾತು ಬೆಳೆಸಿ ನನ್ನ ಸಮಯ ವ್ಯರ್ಥ ಮಾಡಬೇಡ. ತಮ್ಮನೆ ನನ್ನ ಮಾತಿಗೆ ಒಲೆದು ಬಂದರೆ ಸರಿ, ಇಲ್ಲವಾದರೆ ನನ್ನ ತೋಳುಗಳ ಪ್ರಯೋಗ ಮಾಡಬೇಕಂತೆ ಎಚ್ಚರ. ಎಚ್ಚರ ಹೇಳುವ ಹುಚ್ಚ ನೀನು. ಎಚ್ಚರ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಇದನ್ನ ತಿಳಿಯದೆ ಬಂದದ್ದೇ ಆದ್ರೆ ಹರಕು ಮೆಟ್ಟಿನಿಂದ ಮಾತನಾಡಬೇಕಾಗಿತ್ತು ನೀನು. ಎಚ್ಚರ. ಗೌರಿ, ಮುಗಿತು ನಿನ್ನ ಸೇವದ ಕಟ್ಟೆ. ಮಾರ ಗಂಡಸಾಗಿ ಮುಂದಕ್ಕೆ ಒಂದ್ ಹೆಜ್ಜೆ ಮುಂದಿದ್ದದ್ದೇ ಆದ್ರೆ ನಿನ್ನ ಪ್ರಾಣ ಹರನ ಪಾದ ಸೇರುತ್ತೆ. ಗೌರಿ, ಏ ಗೌರಿ, ಏನು ಮಾಡ್ತೀರಿ ಈ ನಡೆ ಒಳಗೆ? ಏ ಶರತ್, ನೀನು ಇಲ್ಲಿ ಬಂದಿರುವೆ? ಶಿವರಾಜ್, ನಿನ್ನ ನೋಡಲೆಂದು ಬಂದೆ, ಅಷ್ಟರಲ್ಲಿ ನೀನೇ ಬಂದೆ ನೋಡು. ನೋಡಿದೆಯಲ್ಲ, ನೀನು ನಡೆ. ಕುಡಕರ ಮನೆಯವರೆಂದರೆ ಮೂರು ಬಿಟ್ಟವರೆಂದು ತಿಳಿದಿರುವೆ. ಇದರ ಪರಿಣಾಮ ನಿನಗೆ ಮುಂದೆ ತಿಳಿಸುವೆ. ಈಗ ನಡೆಯಲಿದ. ಶೆಂಡಿ ಕುಡಿದವನು ಶಿವನ ಮಗ, ಬ್ರ್ಯಾಂಡಿ ಕುಡಿದವನು ಬ್ರಾಹ್ಮಣ ಮಗ, ಕಂಟ್ರಿ ಕುಡಿದವನು ಪಾರ್ವತಿ ಮಗ, ಇನ್ನು ಹಾಲು ಕುಡಿದವನು ಯಾರ ಮಗ ಅಂತ ನೀವು ಹೇಳ್ರಿಪ್ಪ. ಇಲ್ಲ, ನೀವು ತಿಳಿದು ಸುತ್ತ ತಪ್ಪ್ರಿಪ್ಪ. ಹಾಲು ಕುಡಿದವನೇ ನಿಜವಾದ ಮನುಷ್ಯರ ಮಗ. ಗೌರಿ, ಏ ಗೌರಿ, ಏನು ಮಾಡ್ತೀರಿ? ಶರತ್ ಯಾಕೆ ಬಂದಿದ? ಶಿವ ಭಗವಂತ, ಏನ್ ಮಾಡ್ಲಿ? ಏನ್ರಿ ನಿಮ್ಮ ಪರಿಸ್ಥಿತಿಯನ್ನ ಕಂಡ್ರೆ ನನಗೆ ಒಂದು ತಿಳಿಯೋದಾಗಿದೆ. ನಿನಗೆ ತಿಳಿದರಷ್ಟು ಬಿಟ್ಟರಷ್ಟು. ನನಗೆ ಕುಡಿಯಲು ಹಣ ಬೇಕು, ಸುಮ್ಮನೆ ಹಣ ಕೊಡು. ಎಲ್ಲಿಂದ ಕೊಡ್ಲಿರಿ? ಎಲ್ಲಿಂದ ಕೊಡ್ಲಿ? ಈ ಮೊದಲು ಕೇಳಿದ್ದನ್ನ ಕೊಟ್ಟು ಮೈ ಮೇಲಿದ್ದ ವಸ್ತುಗಳೆಲ್ಲವೂ ಖಾಲಿಯಾಗಿವೆ. ಇನ್ನು ಬೆಚ್ಚಿಗೂ ಗತಿ ಇಲ್ಲದ ಹಾಳು ಬದುಕು ಬೆಟ್ಟು ಹೋಗಬೇಕು ಅನಿಸ್ತಾ ಇದೆ. ಹೇಗಾದ್ರೂ ಮಾಡಿ ಕೂಲಿ ಮಾಡಿ ಆದ್ರೂ ಬದುಕಬೇಕು. ನನ್ನ ಕೊಡಲಲ್ಲಿ ನಿಮ್ಮ ಕರುಳಿನ ಕೊಡಿ ಹೇಗೆ ತಾಳಲು ತಂದೆ? ಏನು ಒಡಲಲ್ಲಿ ಕರುಳು ಬಳ್ಳಿ ಚಿಗುರುತ್ತಿದೆ ಎಂದರೆ ಇದರ ಅರ್ಥ? ಸ್ವಾಮಿ, ನೋಡು, ನಾನೀಗ 3 ತಿಂಗಳ ಗರ್ಭವತಿನಿ. ಹೌದೇ, ಸಂತೋಷ.
ಇದೇ ಸಂತೋಷದಲ್ಲಿ ನನಗೆ ಕುಡಿಯಲು ಹಣ ಕೊಡು. ಸ್ವಾಮಿ, ಹಣ ಹಣ ಅಂದ್ರೆ ಎಲ್ಲಿಂದ ಕೊಡ್ಲಿ? ಎಲ್ಲಿಂದ ಕೊಡ್ಲಿ? ಮಡಿಯಲ್ಲಿದ್ದ ಬೆಳ್ಳಿ ಬಂಗಾರ ಕಾಡು ಕಡಿ ಎಲ್ಲವನ್ನ ಕೊಟ್ಟಿರಿ. ಈಗ ನನ್ನ ಹತ್ರ ಉಳಿದದ್ದು ನನ್ನ ಕೊರಳಲ್ಲಿರೋ ಈ ತಾಳಿ ಮಾತ್ರ. ತಾಳಿ ಮಾತ್ರ. ತಾಳಿ ಒಂದಿದೆಯೇ, ಅದನ್ನೇ ಕೊಟ್ಟು ಬಿಡು. ಸ್ವಾಮಿ, ಇದನ್ನ ಬಿಟ್ಟು ಬೇರೆ ಏನ್ ಕೇಳ್ತಿರೋ ಕೇಳ್ರಿ. ನನ್ನ ತಾಳಿ ಮಾತ್ರ ಕೇಳ್ಬೇಡ್ರಿ. ನಿಮ್ಮ ಕಾಲಿಗೆ ಗೌರಿ, ತಾಳಿಯೊಂದನ್ನು ಬಿಟ್ಟರೆ ಬೇರೆ ಏನು ಇದೆ ನಿನ್ನ ಹತ್ರ ಕೇಳಲು? ಸುಮ್ಮನೆ ತೆಗೆದುಕೊಡು ತಾಳಿಯನ್ನ. ಹೇ ತಂದೆ ಪರಮಾತ್ಮ, ಎಂತ ಪರಿಸ್ಥಿತಿಯನ್ನ ತಂದಿಟ್ಟೆಯಪ್ಪ. ಎಂತ ಪರಿಸ್ಥಿತಿಯನ್ನ ತಂದಿಟ್ಟೆ. ಎಂತ ಪರಿಸ್ಥಿತಿಯನ್ನ ಬೇರೆ ಯಾವ ಹೆಣ್ಣಿಗೂ ಕೊಡಬೇಡ ತಂದೆ. ಬೇರೆ ಯಾವ ಹೆಣ್ಣಿಗೂ ಕೊಡಬೇಡ. ಕೊಡುತ್ತದೆ ಪರಮ, ಕೊಡುತ್ತದಲ್ಲದ ಗಂಡನಿಂದ. ಕೆಟ್ಟ ಪರಿಸ್ಥಿತಿಯಲ್ಲಿ ನೋಡುತ್ತವ್ರ ಮನೆ ಹೊಸ್ತಿಲ್ಲ ತೊಳೆಯೋದು ಸರಿಯಲ್ಲ, ಸರಿಯಲ್ಲ. ನನ್ನ ಪಾಲಿಗೆ ಬಂದದ್ದನ್ನ ನಾನೇ ಉಡಬೇಕು, ನಾನೇ ಉಡಬೇಕು. ಕಂದು ಹರಿಶ್ಚಂದ್ರ ರಾಜ ತಾನು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಜ ವೈಭೋಗವನ್ನೇ ಬಿಟ್ಟು ಸ್ಮಶಾನ ಕಾಯಿಲಿಲ್ಲವೇ, ಸ್ಮಶಾನ ಕಾಯಿಲಿಲ್ಲವೇ. ಇದು ಸಾಲದೇ ಇದ್ದಾಗ ತನ್ನ ಹೆಂಡತಿ ಮಕ್ಕಳನ್ನ ಬೇರೆಯವರ ಕಡೆಗೆ ಕೆಲಸಕ್ಕೆ ಇಡಲಿಲ್ಲವೇ ಸ್ವಾಮಿ? ಇದು ಸಾಲದೇ ಇದ್ದಾಗ ತನ್ನ ಹೆಂಡತಿಯ ಕೊರಳಿನ ತಾಳಿಯನ್ನೇ ಕೇಳಿದ. ಆಗ ಪರಮ ಪತಿಮೃತಿಯಾದ ಪಾರ್ವತಿಯು ಪತಿಯಾದಂತೆ ತನ್ನ ಕೊರಳೊಳಗೆ ಅರಸಿನದ ತಾಳಿಯನ್ನ ಕಟ್ಟಿಕೊಂಡು ಬಂಗಾರದ ತಾಳಿಯನ್ನ ಕೊಡ್ಲಿಲ್ವೇ? ಅಂದಾಗ ನಾವೇನು ಮಹಾಸ್ವಾಮಿ, ನಾವೇನು? ಗೌರಿ, ವಿಚಾರ ಮಾಡುತ್ತಾರೆ ಅಂದ್ರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ತೆಗೆದುಕೊಡು ತಾಳಿಯನ್ನ. ಪತಿಯಾತೆಯೇ ಶಿವನ ಆತೆಯ ಪತಿ. ಸತಿಯಾದ ನಾನು ನೆರವೇರಿಸಿಕೊಡ್ತೀನಿ. ಸ್ವಲ್ಪ ತಡೀರಿ. ಮಂಗಲ್ಯವೆಂಬ ಸ್ವರವು ಇದನ್ನ ನನ್ನ ಕೊರಳಿ ಕಟ್ಟಿ ಶ್ರೀಮತಿಗೆ ಸಿರಿಯವರವು ಒಳ
ಕೈಗೆ ಎಂಬ ಪದವೇ ಒಳಗೊಂಡವೇ. ನಾನು ಕಳಿಸಿದ ಸುಧಾ ಇನ್ನೂ ಬರಲಿಲ್ಲವಲ್ಲ. ಇಂಚು ಇಂಚಿಗೆ ಸಂಚಿನ ಹೊಂಚುಗಾರಿಕೆ ಹಾಕಿ ಕೋಲ್ ಮಿಂಚಿನಂತೆ ಮಿಂಚಿ ವೈರಿ ಎದೆಯಲ್ಲಿ ಪ್ರೇಮದ ಪ್ರಳಯವನ್ನು ಹುಟ್ಟಿಸಿ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆಸಿಕೊಂಡು ಬಂದಿದ್ದೇನೆ. ತೆಗೆದುಕೊಳ್ಳಿ ರಾಜ, ಕ್ಯಾಶ್ ಬ್ಯಾಕ್. ವೆರಿ ಗುಡ್ ಸುಧಾ, ವೆರಿ ಗುಡ್. ಎಂತ ಮಹತ್ವದ ಕಾರ್ಯ ಮಾಡಿ ಬಂದ ನಿನಗೆ ಬೇಸರವಿಲ್ಲವೇ? ಬೇಸರವಾದ ಈ ಮನಸ್ಸಿಗೆ ಆಸರೆಯಾಗುವ ಸರ್ದಾರ ನೀವಿರುವಾಗ ನನಗೇಕೆ ಆ ಬೇಸರ? ಸುಧಾ, ನೀನು ಎಷ್ಟೊಂದು ಚಂದ್ರ ಕಣೆ. ನಿನಗಾಗಿ ಕಾಯ್ದು ಕುಳಿತಿರೋ ಈ ನಲ್ಲನ ಮನ ತಲ್ಲನ ಅನ್ನಂತೆ ಹಾಡುವಾರೇ ಒಂದು ಪ್ರೇಮದ ಗೀತೆ. ಆಯ್ತು ರಾಜ. ಸರ್ಕಾರ ಹಣ ತೋಳಿನ ಬಂಧನ, ಸರ್ಕಾರ ಹಣ ತೋಳಿನ ಬಂಧನ, ಹರಿಯ ಮುತ್ತಿನ ಮಧುರ ಮತ್ತಿನ ನೀರ ಚುಂಬನ, ನೀರ ಚುಂಬನ. Yeah.
ಶಬಾಷ್. ನೀನು ಸಾಮಾನ್ಯ ಕಾಳಿಂಗನಲ್ಲ, ನನ್ನ ಬಲಗೈ ಬಂಟ, ಜೀವದ ನಂಟ. ಆ ಕಾಳಿಂಗ, ನಾನು ಬೆಂಗಳೂರಿಗೆ ಹೋಗಿ ಬರುವೆ. ನನ್ನ ಮೂತು ತಂಗಿ ಶಶಿರೇಖಾಳ ಅಭ್ಯಾಸ ಮುಗಿದಿದೆ. ಆದಷ್ಟು ಬೇಗನೆ ಆಕೆಯನ್ನು ಕರೆದುಕೊಂಡು ಬರುವೆ. ಓಕೆನಾ? ಓಕೆ ಸಾವುಕಾರ್ರಿ, ಹೋಗಿ ಬನ್ನಿ. ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಹಚ್ಚ ಹಸಿರಾದ ಗಿಡ ಮರಗಳು, ಜುಳು ಜುಳು ಹರಿಯುವ ನದಿ, ಹಕ್ಕಿ ಚಿಲಿಪಿಲಿಗಳ ನಾದ, ಇದನ್ನೆಲ್ಲ ನೋಡ್ತಾ ಇದ್ದೆ ಈ ನನ್ನ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಯಾರನ್ನಾದ್ರೂ ನನ್ನ ಮೋಹದ ಜಾಲದಲ್ಲಿ ಹಾಕಿಕೊಂಡು ನನ್ನ ದಾಹವನ್ನು ತೀರಿಸಿಕೊಳ್ಳಬೇಕು ಅಂತ ಅನಿಸ್ತಾ ಇದ್ದೆ. ಓಹೋ ಮಿಸ್ಟರ್ ಸುಧಾದೇವ್ರಿ, ಒಬ್ಬಂಟಿಯಾಗಿ ಯಾರ್ದೋ ದಾರಿ ಕಾಯ್ತದ್ದ ಕಾಣಿಸುತ್ತೆ. ಪ್ರೀತಿ ಪ್ರೇಮ ಎನ್ನೋ ಹೊಳೆಯಲ್ಲಿ ನಿಂತಿರುವ ದೋಣಿನ ಅದಕ್ಕೆ ಅಂಬಿಗನೇ ಇಲ್ಲ. ಅಂಬಿಗ ನನ್ನ ಹುಡುಕುತ್ತಿದ್ದಾಳೆ ಈ ಸಲ. ಧೋನಿ ಅಂಬಿಗ, ನೋಡು ಕಾಳಿಂಗ, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಒಂದೇ ತಾಟಿನಲ್ಲಿ ಊಟ ಮಾಡೋ ಅಭ್ಯಾಸ ಈ ಸುಧಾರ ಜೀವನದಲ್ಲಿ ನಡೆದೇ ಇಲ್ಲ. ಅದಕ್ಕೆ ನೀನು ನನ್ನ ಮಾತಿನಂತೆ ಕೇಳಿದ್ದೆ ಆದ್ರೆ ನೀನು ಕೂಡ ಸುಧಾ, ನೀನು ನಮ್ಮ ಸಾವುಕಾರ ಪಾಠದ್ದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ಹೊಂಡ ಮನೆದು ಬಗ್ಗೆ ಸಣ್ಣ ನೋಡು ಕಾಳಿಂಗ, ಒಲಿದ ಬಂದ ಹೆಣ್ಣನ್ನು ಅನುಭವಿಸು. ಅದನ್ನು ಬಿಟ್ಟ ಆಚಾರ ವಿಚಾರ ಅಂತ ಹೋದ್ರೆ ಮಣ್ಣು ತಿನ್ನಬೇಕಾಗುತ್ತೆ. ಎಚ್ಚರ. ಸುಧಾ, ಇದು ನಿನಗೆ ಸರಿಯಲ್ಲ. ಹೆಣ್ಣು ಜಗದ ಕಣ್ಣು ಇದ್ದಂತೆ, ಹೆಣ್ಣಿನ ಶೀಲ ಮಣ್ಣಿನ ಕೊಡಿಕೆ ಅಂತೆ. ಒಮ್ಮೆ ಆ ಶೀಲ ಕಳೆದುಕೊಂಡರೆ ನೀತಿಗೆಟ್ಟ ಹೆಣ್ಣಿಗೆ ಬೆಲೆ ಎಲ್ಲಿದೆ ಈ ನಿನ್ನ ಸಮಾಜದಲ್ಲಿ? ಸಮಾಜ ಎಲ್ಲಿದೆ ನಿನ್ನ ಹಾಳಾದ ಸಮಾಜ? ಮುತ್ತಿನಂತ ಹೆಂಡತಿ ಮನೆಯಲ್ಲಿದ್ರು ಕೂಡ ಪರ ಸ್ತ್ರೀಯರನ್ನು ಬಯಸೋರು ಎಷ್ಟಿಲ್ಲ ಈ ಹಾಳಾದ ಸಮಾಜದಲ್ಲಿ. ಅದುರತಿ ಪರ ಸ್ತ್ರೀಯನ್ನು ತನ್ನ ಮೋಹದ ಜಾಲದಲ್ಲಿ ಹಾಕಿಕೊಂಡು ಮುತ್ತಿನಂತ ಮಡದಿಯನ್ನು ಮಣ್ಣು ಪಾಲು ಮಾಡೋರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಸಮಯ ಸಂದರ್ಭ ಇದ್ದ ಹಾಗೆ ಹೋಗ್ಬೇಕು ಅಷ್ಟೇ. ಅದಕ್ಕೆ ಆದಷ್ಟು ಬೇಗ ನನ್ನ ಬಯಕೆಯನ್ನು ತೀರಿಸು ಬಾ ಕಾಳಿಂಗ. ಸುಧಾ, ಹೇಳೋ ಮಾತು ಸತ್ಯವಿದೆ, ಇದರಲ್ಲಿ ಏನಾದರೂ? ನಾನು ಹೇಳೋ ಮಾತು ದೇವರಾಣಿಗೂ ಸತ್ಯ, ಏನು ಮೋಸವಿಲ್ಲ. ನನ್ನ ದಾಹವನ್ನು ತೀರಿಸು ಬಾ ಕಾಳಿಂಗ.
ಸುಧಾ, ಈ ವಿಷಯ ಸಾವುಕಾರಿಗೆ ಗೊತ್ತು ಆದರೆ ಅವ್ರೇನ್ ಮಾಡ್ತಾರೆ ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಪ್ರೀತಿ ಎನ್ನುವ ವಿಷಯ ನನಗೆ ಮಾತ್ರ ಸ್ವಂತದ್ದು. ನಾನು ಯಾರನ್ನ ಬೇಕಾದ್ರೂ ಪ್ರೀತಿ ಮಾಡ್ಬೋದು. ಆದ್ರೆ ನೀ ನನ್ನ ಮಾತಿಗೆ ಒಲಿದು ಬಂದಿದ್ದೆ ಆದ್ರೆ ಈ ನನ್ನ ಹೃದಯದಲ್ಲಿ ನಿನಗೆ ಜಾಗ ಕೊಟ್ಟು ಕೊನೆಯವರೆಗೂ ನಾನಿನ ಜೊತೆಯಾಗಿ ಇರಬೇಕು. ಬಾ ಕಾಳಿಂಗ, ಪ್ಲೀಸ್ ನನ್ನ ದಾಹವನ್ನು ತೀರಿಸು. ಬಾ ಕಾಳಿಂಗ, ಬಾ. ಬಾರೇ ನನ್ನ ರಾಣಿ. ಕವಿ ಕಾಳಿದಾಸರ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಸುಧಾ, ನಾನಿನ್ನ ಹೋಗಿ ಬರ್ತೇನೆ, ಮತ್ತೆ ಸಿಗೋಣ. ಬಾಯ್. ಹೋಗು ಕಾಳಿಂಗ, ಹೋಗು. ನಿನಗೇನು ಗೊತ್ತು ಈ ಸುಧಾರ ಗಮ್ಮತ್ತು? ಶ್ರಾವಣ ತಿಂಗಳಾಗ ಅಂತೂ ಶಿಸ್ತಂಗ ಮಸ್ತ್ ಆತ್ ನೋಡ್ರಿ. ನಮ್ ಜೀವನ ಎಲ್ಲಾ ಸುದ್ದ ಆತ, ಎಲ್ಲಾ ಬರೋಬ್ಬರಿ ಆಗೈತಿ. ಆದ್ರೆ ಒಂದ್ ಕೊರತೆ ಐತಿ. ಅದನ್ನು ಅಟ್ ಏನಾರ ಗುದ್ದಾಡಿ ಸೊತ್ತು ಮಾಡ್ಕೊಂಡ ಬಿಡೋಣ. ನಡುರಾಗ ಕಡದರ ಕಡಲಿ, ನಡುವರಾಗ ಕಡದರ ಕಡಲಿ, ನರ್ತನ ಬಿಡದಲ್ಲ.
ನಿನ್ನ ಪಂಪ್ನ್ಯಾಗ ಎಣ್ಣೆ ಎವರೇಜ್ ಇಲ್ಲಲ್ಲೋ ಏನ ಏ ಶಂಕರಣ್ಣ ನನ್ನ ಪಂಪ್ ಅಂದ್ರೆ ಏನಂತ ತಿಳಿದಿವು ನನ್ನ ಪಂಪ ಬಾಗಲಕೋಟೆ ಇಂಡಿಯನ್ ಆಯಿಲ್ ಪಂಪಿಗೆ ಫಸ್ಟ್ ಐತಿ ನನ್ನ ಪಂಪ್ನಾರು ಒಂದು ಸಲ ಎಣ್ಣೆ ಹಾಕಿಸ್ಕೊಂಡು ಹೋದ್ರ ಅಂದಾರ ಮತ್ತ ಹೊಳ್ಳಿ ಹುಡುಕ್ಯಾಡ್ಕೊಂಡ ಬರ್ತಾರ ಹಂಗೈತ್ ನಮ್ಮ ಎಣ್ಣೆ ಪವರ್. ಅಲ್ಲೋ ಶಿವಣ್ಣ ಮಾನ್ಯ ನಮ್ಮ ಬಸಣ್ಣ ಸಾವುಕಾರನ ಗಾಡಿಗೆ ಹಾಕಿದ ಎಣ್ಣೆ ಎವರೇಜ್ ಬಂದಿಲ್ಲೋ. ಏ ಶಂಕರಣ್ಣ ನಿಮ್ ಸಾವುಕಾರ ಗಾಡಿ ಅಂತದೈತಿ ಗೊತ್ತಿಲ್ಲೇನೋ. ಮೊದಲ ತೂತ್ ಬಿದ್ದ ಟಾಕಿಗೆ ಬೆಸ್ಸಿ ಮಾಡಿಸ್ರಿ ಆಮೇಲೆ ಎಣ್ಣೆ ಹಾಕಸ್ರಿ ಹಂಗ ಬರ್ತೈತಿ ನೋಡಿ ಅವರೇಜ್. ಹೌದು ಶಿವಣ್ಣ ನೀ ಹೇಳಿದ ಗಾಡಿ ಟಾಕಿ ಸೋಲಾಕತ್ತಿದ್ರ ಎಲ್ಲಿಂದ ಎವರೇಜ್ ಬರ್ಬೇಕು. ಕಡಿದಾತ ಕೋರನ ಲಗ್ನ ಕಡಿದಾತ ಕೋರನ ಲಗ್ನ ಇನ್ನೊಂದು ಸುತ್ತಿ ಸುತ್ತಿ ನಮ್ಮ ಸಣ್ಣನ ಓಡಾಟ ನಮ್ಮ ಸಣ್ಣನ ಓಡಾಟ ಅಲ್ಲೇ ಒಂದ್ ಸವನ ಬೈಕೊಳಕತ್ತಾರಂದೆ ಅದ ಮತ್ತೆ ಕನ್ನಡದ ಬೈಕೊಳದಲ್ಲ. ಯಾಕೆ ಶಿವ ಶಂಕರ ನಡುವುದಾರಿ ನಿಂತು ಏನೋ ಮಾತಾಡಕತ್ತಿರಲ್ಲ, ಏನು ಮಾತಾಡಕತ್ತೀರಿ? ನಿನ್ನ ಬಗ್ಗೆ ನಾ ಮಾತಾಡ್ಕೊತದ ನಿಂತಿದ್ವಿ ಶಾಂತಿ ಅಷ್ಟ್ರಾಗ ನೀನ ಬಂದೆ ನೋಡು. ಆ? ನನ್ನ ಬಗ್ಗೆ ಮಾತಾಡಕತ್ತಿದ್ರೆ ಏನು ಮಾತಾಡಕತ್ತಿದ್ರ? ನೋಡ್ ಶಾಂತಿ ನಿನ್ನ ಮದುವೆ ಆಗ್ಬೇಕಂತ ಮಾಡಿವ್. ನೀನು ನನ್ನ ಮದುವೆ ಆಗ್ತೀಯಾ? ಹೌದು ಮತ್ತೆ ಅಲ್ಲ ಪಾಂಡವರು 5 ಮಂದಿ ಕೂಡ ಒಬ್ಬಾಕಿನ ಮದುವೆ ಆಗಿದ್ದ ಇಬ್ರಕ್ಕೆ ಅಷ್ಟ. ಹೌದಾ? ಅಯ್ಯೋ ಅವ್ಗೆ ಎಷ್ಟು ಖುಷಿ ಆಗೈತೆ ಬಾ ನಿಂದು ಪಾಳೆ ಐತವ ಟೋಕನ್ ನಂಬರ್ 4 ನಿಂದು ಆಮೇಲೆ ಬಾ. ಈ ಬ್ರದರ್ 3 ಸಿಗೋವಲ್ಲ 4 ನಂಬರ್ ಇದ್ದು ಅವಾಗ ನೀವಿಬ್ಬರನ್ನ ಮದುವೆ ಆಗಕ್ಕಂತ್ರಿ. ಆದ್ರೆ ನಂದು ಒಂದು ಕಂಡೀಷನ್ ಐತಿ ನೋಡಿ. ಏನವ ನಿನ್ನ ಕಂಡೀಷನ್? ಹೇಳ ಕಂಡೀಷನ್ ಹೇಳ ನೋಡೇ ಬಿಡು ನಿನ್ನ ಕಂಡೀಷನ್. ಅಲ್ಲ ಇತ್ತಿತ್ಲಾಗಿ ಟ್ಯಾಕ್ಟ್ರು ಜಗ್ಗು ಸ್ಪರ್ಧೆ ಬಂದವಲ್ಲ ನೋಡಿರ? ಡಾಕ್ಟರ್ ಹಿಂಬರ್ಕಿ ನಿಂದ್ರಿಸಿ ನಡುವಲ್ಲಿ ಜೈಂಟ್ ಪಟ್ಟಿ ಹಾಕಿ ಜಗ್ಸಾಡಕ್ ಬಿಡ್ತಾರಲ್ಲ ಅದ ಇಲ್ಲ. ಎಷ್ಟು ಜಗ್ಗೇನೆ ಏನು ಯಾರು ಗೊತ್ತು ಎಷ್ಟು ಕಷ್ಟ ಹೇಳ್ತಾಳ ಆ ಮಗ. ಹಂಗ ನೀವಿಬ್ರು ನಾ ಹೆಚ್ಚು ನೀ ಹೆಚ್ಚು ನಾ ಹೆಚ್ಚು ನೀ ಹೆಚ್ಚು ಅಂತ ಯಾರು ಜಗ್ತೀರಿ ಅವ್ರನ್ನ ಮದುವೆ ಹಾಕಿ. ಹಿಂಗ ಹಂಗಾರ ಹಾಗೆ ಒಳ್ಳೆ ಬಂದ ಬಿಡು ನೋಡಿ ಬಿಡು. ಯಾರನ್ನ ಸೈಡ್ ಪ್ಲೀಸ್. ಮತ್ತೆ ಹಿಂಗಾರ ಹೇಳು. ಹಾಗೆ ಹೋಗ್ಲಿ ನಾನು ರೆಡಿನ. ಅಲ್ಲ ಮತ್ತೆ ಹಂಗ ಟ್ಯಾಕ್ಟ್ರು ಎದ್ರ ಬಂದು ನಿರ್ತಾವನ ಮತ್ತೆ ಹಂಗ ಹಿಂಬರ್ಕಿ ನಿಂತು ಹಿಂಬರ್ಕಿ ನಿಂದಿರ್ರಿ. ಹಿಂಗ
ಏನಂತಾರಲ್ರಿ ಗಾಡಿ ಸಿಕ್ಕಾಪಟ್ಟಿ ವಾಡದವ್ರು ಎಣ್ಣೆ ಮಾಡ್ತಾವ ಮಳೆಯಲ್ಲಿ ಮಾಡಿದ್ರೆ ಹಿಂಗ ಮಾಮ ಇನ್ನೊಂದ್ ಸಲ ಬಂದು ನನ್ನ ಸಲುವಾಗಿ ಬಂದು ರೆಡಿ ತಡಿ ಜೈನ್ ಪಟ್ಟಿ ಹಾಕ್ತೀನ ರೆಡಿ ಆಗ್ತಾನ ಬರ್ಕಾಕ ಜೈನ್ ಹಾಕ್ಪ ಹಾಕ ಯಾರ್ ನಾನ ನಿಮ್ ಕೈ ಏನು ಪರ್ಸಿ ಬಿಡದವನ ಇಲ್ಲ ಬೇಕ್ರಿ ನಡಕ್ ಜೈಂಟ್ ಹಾಕಾಕ ಅಲ್ಲಪ್ಪ ನಿಂದಿ ಹಾಕು ನೀನು ಗೊತ್ತಿಲ್ಲ ನಿನ್ ನೀನ ಹಾಕೋಬೇಕು ಮಂದಿ ಬಂದು ಹಾಕಿದ್ರಲ್ಲ ಇಲ್ಲ. ಕರೆಕ್ಟ್ ಆಗಿ ಆಗುಲ್ಲ ಅದು. ಇಲ್ರಿ ನಾವ್ ಹಾಕೋದ್ರ ಸಿಗ್ತಾ ಇರಂಗಿಲ್ಲ ಒಂದ್ ಅದನ್ನ ತಗೊಂಡ ಬರೋಬ್ಬರಿ ಆಗುದ ನಮ್ದು ನಾವ ಹಾಕೋಂಗಿಲ್ಲ ಮತ್ತ ಮಂದಿ ಹಾಕಕ್ ನಾ ಬರ್ಬೇಕು ಒಮ್ಮೆ ಹಾಕಿ ನೋಡಲ್ಲ ಹಂಗಾಕತ್ತೆ ಏ ಮಾಸ್ತರ್ದ ನೀನ್ ಹಾಕ್ಬ ಹೆಂಗಸೂರ್ ಹಾಕ್ಬಾರ್ದ ಗಂಡಸೂರ್ ಹಾಕ್ಬೇಕು ಅದನ್ನ ಏನಾಗುದು ಬಾಕ ನಿನ್ ಮಾತು ತಡ್ರಿ ತಡ್ಲೋ ವಿಜಯ ತಡಿ ತಡಿ ಒಂದ್ ಗೆರಿ ಹಾಕ್ತೀನಿ ಈ ಗೆರಿ ನೀ ಫಸ್ಟ್ ಹಾಕಿದ್ರ ನೀ ಗೆಲ್ತಿ ಈ ಗೆರಿ ಫಸ್ಟ್ ನೀ ಹಾಕಿದ್ರ ನೀ ಗೆಲ್ತಿ ಯಾರು ಫಸ್ಟ್ ಗೆರಿ ದಾಟ್ತಾರ ಅವ್ರು ಗೆದ್ದಂಗ ಅವ್ರು ನಾ ಮದುವೆ ಹಾಕಿನಿ ಏ ಶಾಂತಿ ಹಾ ನಮ್ ಗಾಡಿ ಕಂಡಪಟ್ಟಿ ವಾಡ್ದವ ಹಾ ಕೆಲಸ ಇಲ್ಲ ಜೋಲಾಗಿ ಎಲ್ಲಾರ ಹೋದೆ ಈಗ ಇನ್ನೊಂದ್ ಬಿಟ್ಟು ಇನ್ನ ಎರಡು ಬರ ನೋಡ್ಕೋ ನಡಕ್ ಜೈಂಟ್ ಬರಾಬರಿ ಐತೋ ಇಲ್ಲೋ ಈ ಅದನ್ನ ನೀವು ನೋಡ್ಕೋಬೇಕ್ರಿ ನಾ ಬರ್ರಿ ನೋಡೋಕಿ ಅವ ಜಗ್ಗು ಆದ್ರೆ ನೀವು ನಾವ ನೀವು ಬರಬರ ಸಾಕು ಒಂದಿಟ ನೋಡಿ ಈ ಗಾಡಿ ನೀನು ಹರ್ಕೊಂಡ್ ನಾ ಎತ್ತಾಗ ಕೂತು ಜಿಗಿದ್ ನೋಡೋಕೆ. ಗೊತ್ತಿಲ್ಲ ಯಾರು ನಿನಗೆ ಗೊತ್ತಿಲ್ಲ ಗಾಡಿ ಹರ್ಕೊಂಡು ಎತ್ತಾಗ ಜಿಗದ್ಗಿಗಿದಾವ ಅಂತ ಮ್ಯಾಗ ಹತ್ತಿತ್ತ ಒಂದು ಪಟ್ಟಿ ಹರ್ಕೊಂಡ್ ನಮ್ಮ ಸೇಫ್ಟಿ ನಾವ್ ಇರ್ತೀವಳ ನಮ್ಮ ಏನಪ್ಪ ಗೆರಿ ದೂರ ಮ್ಯಾಗ ನಿಂತ್ ನೋಡಿ ಇವ್ರ ಆಟದ ರುಚಿನ ಗೊತ್ತಿಲ್ಲ ಗೆರಿ ಅಲ್ಲೇ ಮಾತ್ಲಿರ್ಬೇಕು ಏ ಹಿಂಗ ಬಿತ್ತು ಹಿಂಗ ಬರ್ಬೇಕು ಆಟದ ರುಚಿ ಯಾಕೆ ಗೊತ್ತಿಲ್ಲ ಇಂತ ಕಣ ಬಾಳ್ ಮಾಡಿ ಇದು ಹೇಳಿ ಕೇಳಿ ಏನದು ಗೊತ್ತದೇನ ಏನು ಗೌಡ್ರು ಕೂಲಿ ಅಲ್ಲಲ್ಲ ಮೊದಲ ನೀವು ಕುದುರೆ ಮಾಲಕ್ ಕುದುರೆ ಕುಸ್ತ ತೆಗಿಬೇಡ ಯವ್ವ ಇನ್ನು ಕೇಳಿ ನೀನು ಗೊತ್ತಿಲ್ಲ ಅದು ಯಾವ್ದು ಏ ಶಾಂತಿ ಅವನ ಕುದುರೆ ಸುದ್ದಿಗೆ ಹೋಗ್ಬೇಡವಾ ನಾ ಬಿಡೀಗ ಜಾತ್ರೆ ಜಗ್ಗು ತೋರ್ಸುದು ಏ ಕುರ್ಲಿ ಬರ್ರಿ. ಏ ಬಾರೋ ಬಾ. ಒಂದ್ ಎರಡು ಒಳ್ಳೆ ಅಂಗಡಿ ಶಾಂತಿ ಫಸ್ಟ್ ನಾಡ ಜಿಗಿನ ನಾನ ನಿನ್ನ ಮದುವೆ ಆಗವ ನೀನ ಬಸ್ ಕಿರದಿ ಹಾಕ್ತಿದ್ಯಾ ಫಸ್ಟ್ ನಾನ ಜಿಗಿನಿ ನಿನ್ನ ಮದುವೆ ಆಗ್ತಾನೆ ಫಸ್ಟ್ ನಾ ಜಗ್ಗಿನಿ ನನ್ನ ಮದುವೆ ಆಗ್ಬೇಕು ನೀ ನೋಡ್ರಿ ಮಂದಿ ಕೇಳೋಣ ಫಸ್ಟ್ ಗೆರಿ ಯಾರು ಕಟ್ಟಾರಪ್ಪ ಯಾರು ನೋಡಿಲ್ಲ ನಾ ಆಟನ ಯಾರು ಕಟ್ಟಾರ ಗೆರಿನ ಇಬ್ರು ಏ ಅವ್ರಿಗೆ ಗೊತ್ತಿತ್ತು ಬಿಡ ಇಬ್ರು ಹೆಂಗ ಒಮ್ಮಕ್ಳು ದಾಡ್ತಾರ ಸಾಧ್ಯನೇ ಇಲ್ಲ ಅದು ಒಬ್ರು ದಾಟಿರ್ಬೇಕು ಯಾರು ದಾಟ್ಯಾರ ಇವ ಏನ್ರಿ ಎಮ್ಮೆ ಏನಾರ ಅವಂದೇನು ಒರ್ಜಿನಲ್ ಚಾಯ್ಸ್ ಕೊಡ್ಸಿದ್ದೇನೆ ಬ್ರ್ಯಾಂಡ್ ಇಸ್ ಬ್ರ್ಯಾಂಡ್ ಅಲ್ರಿ ಒರಿಜಿನಲ್ ಚಾಯ್ಸ್ ಅಲ್ರಿ ಬ್ರ್ಯಾಂಡಿಗೆ ಒಟ್ಟ ಮಾತಾಡ್ಬೇಡ ಬಾಳ ಬಿರ್ಸಾಗತ್ತಲ್ರಿ ಬಾಳ ಬೆಳ್ತೀರಿ ಅಯ್ಯಮ್ಮ ನಂದು ಏನ್ ಕೇಳ್ತೀಮಮ್ಮ ನಂದು ಬೇಸಿಗೆಗೂ ಹಂಗ ಚಳಿಗಾಲದಾಗೂ ಹಂಗ ಮಳೆಗಾಲದಾಗೂ ಹಂಗ ಜಳಕ ಮಾಡೋ ಅವಶ್ಯಕತೆ ಇಲ್ಲ ಜಳಕ ದುಡಿತ್ ಬಂದಾಳಕಿ ಇದಾ ನನ್ ಜಳಕ ಆಗೈತಿ ಮತ್ತೆ ಯಾಕ್ ಜಳಕ? ನೈಸ್ ಥ್ಯಾಂಕ್ ಯು ಯಾವ ಶಾಂಪು ಯೂಸ್ ಮಾಡ್ತೀರಿ ಗೌತಮ ಶಾಂಪು ವಾ ಅದು ಒಂದ್ ಐತಲ್ರಿ ಹೊಸಾದು ಹೊಸ ಶಾಂಪು ಇದೆ ನಿನಗೆ ಗೊತ್ತಿಲ್ಲ ನಮಗೆ ಹೆಣ್ಮಕ್ಳಿಗೆ ಆಟ ಹೋಗ್ತಾವ ಶಾಂಪು ಕಾಕ ಹೌದಿಲ್ಲ ಅವು ಎಷ್ಟು ಪುರುಷಗದ್ದು ಅನ್ನೋ ಶಾಂಪು ಮತ್ತೆ ನೀ ಯಾವ್ದು ಯೂಸ್ ಮಾಡ್ತಿ ಕಾಕ ರೆಡಿಲ್ಲ ತಡ್ರಿ. ಇಬ್ರು ಜಗಳ ಮಾಡ್ಬೇಡ್ರಿ ಅಲ್ಲ ನೀವು ಇಬ್ರು ಹಿಂಗ ಜಗಳ ಮಾಡಕತ್ರೆ ನಾವು ಅಂದ್ರೆ ನೀವು ಇಬ್ರನ್ನ ಮದುವೆ ಹಾಕಿರೇನು ನೋಡ್ ಶಾಂತಿ ನಾವಿಬ್ರು ಕೂಡಿ ಮದುವೆ ಆಗ ನಿನ್ನ ಆ ಅರ್ಧ ನಾ ಅರ್ಧ ಸರಿಯಾಗಿ ಪಾಲ್ ಮಾಡ್ಕೋತೀವಿ ನಾನು ಆಯ್ಕೊಂಡು ಹೇಳಿಲ್ಲ ಹೆಣ್ಣಾಯ್ತು ಇದು ಹಡಪಕ್ಕದ ನಾಯಿಲ್ಲ ಪಾಲ್ ಮಾಡ್ತಾರೆ
ಹೆಂಗ್ ಪಾಲ್ ಮಾಡ್ತೀರಿ ನಿನ್ನ ಸೊಂಟ ಹಿಡ್ದ ಮ್ಯಾಲ ಅರ್ಥ ಇನ್ನು ಕೆಳಗ ಅರ್ಥ ಮ್ಯಾಲಿನ ಫಲ ಅವಂದು ಕೆಳಗಿನ ಫಲ ನಂದು ಕೌಜ್ಗ ಹೌದು ಕೌಸ್ಗ ಆ ಬುರಿ ಅಲ್ಲೋ ಅಲ್ಲಿ ಅಣ್ಣ ನಿಮಗ ಈ ಪಾಲ್ ಬರಬರಿ ಅನಿಸ್ತಾನ ತಳಗಿನ ಪಾಲ್ ಅವನದತ್ತ ಮ್ಯಾಲಿನ ಪಾಲ್ ನಂದತ್ತ ಕೈ ಹಚ್ಚ ನನಗೇನು ಗೊತ್ತಿಲ್ಲ ಕೆಳಗಿಂದು ನನಗ ಬೇಕ ಮ್ಯಾಲಿಂದ ನೀ ತಗೋ ನೋಡ್ ದೋಸ್ತ ಇವ ಎರಡು ಮೇಂಟೈನ್ ಮಾಡವ ಗದ್ದನಂಗ್ 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 ಎಷ್ಟು ಮೇಂಟೈನ್ ಮಾಡವ ನೋಡ್ ದೋಸ್ತ ಮ್ಯಾಗಿನ ಪಾಲ ಒಳ್ಳೆ ಅಂದ್ರೆ ಬೇಡ ಬಿಡ ಈಕಿನ ಹೆಂಗ ಮಾಡೋನು ಹೆಂಗ್ ನೋಡಪ್ಪ ಕಾಲಿಂದ ಹಿಡಿದ ನೆತ್ತಿ ಮಠ ನಡಬರ್ಕ್ ಸೇರಿ ಬಿಡೋನು ಈಕಿನ. ಮುಂದಿನ ಪಾಲ್ ನಂದು ಹಿಂದಿನ ಸೈಡ್ ನಿಂದು ಹೆಂಗೈತಿ ಪಾಲ ಏ ಇದೇನ್ ನಾವೇನ್ ಕೆಲಸ ಆಗಲ್ಲ ಮತ್ತಪ್ಪ ಇವ್ ಮಕ್ಕಳ ಅಲ್ಲೋ ಶಿವ್ಯ ನಮ್ಮ ಮೆಂಟ ಮ್ಯಾಗಿನ ಹಣ್ಣ ಹಂಪ ನೀರಾವರಿ ಮಾಡಿ ನೀರ್ ತಗೊಂಡ ನನಗೆ ಹಿಂದಿ ಗುಡ್ಗಾಡ್ ಕೊಡೋಣ ಮಗನ ಗುಡ್ಗಾಡ್ ಈ ಪಾಲ್ ಏನ್ ಬೇಕಾಗಿಲ್ಲ ನಾವೊಂದು ಪಾಲ್ ಮಾಡ್ಬೇಕಾಗತ್ತೆ ಮಾಡಿ ಹೆಂಗ್ ಮಾಡ್ಲಿ ಈಗ ಹೇಳ ಹೆಂಗಪ್ಪ ದೋಸ್ತ ಮುಂದಿರೋದ್ರ ಹಂಗ ಬೇಡ ನನ್ನ ಪಾಲ್ ಕೇಳಿ ಹೇಳ್ತಾನೆ ನನ್ನ ಮಾತು ಕೇಳ ನನ್ನ ಪಾಲ್ ಕೇಳು. ನಮಗ ಅನುಭವ ಐತಿ ನಮ್ಮ ಮಾತು ಕೇಳ ನಾವು ಅಂತೀವಿ ಅಲ್ಲಂತೀವಿ ನಮಗೆ ಏನಾಗಿತ್ತು ನಿನಗೂ ಅನುಭವ ನನಗ್ ಜಾಸ್ತಿ ಐತಿ ಅಂಕಲ್ ಎಲ್ಲ ಮುಗಿಸ ಬಂದ PhD. ಹೆಂಗ್ ಮಾಡ್ತಿ ದೋಸ್ತ ಪಟ್ನ ಮಾಡ್ಕ ಪಟ್ನ ಮದುವೆ ಆಗಿ ವಾರಕ್ಕ 7 ದಿವಸ ಇರ್ತಾವ ಹಾ 3 ದಿವಸ ನನ್ನ ಜೋಡಿ ಇರ್ತಾಳ 3 ದಿವಸ ನಿನ್ ಜೋಡಿ ಇರ್ತಾಳ ಇನ್ನೊಂದಿನ ಉಳಿತಲ್ವ ನಮ್ ಬಿರ್ಕಪ್ಪಿ ನಿಂಗಾಕ್ ಮಾಸ್ತರ 10 ದಿವಸ ಬಂದ ಅವನು ಉಪ್ಪ ಖಾರ ತಿಂದು ಮಾಡಿ ಐತೆ ಅವಂಗ ಒಂದಿನ ಕೊಟ್ಟು ಬಿಡುದು ಏ ದೋಸ್ತ ಅಲ್ಲ ನೀನು ಮನುಷ್ಯರು ಹುಟ್ಟಿ ಏನ್ ದೇವ್ರಿಗೆ ಹುಟ್ಟಿ ಆಮೇಲೆ ದೋಸ್ತ ಹೋಗ್ಬಿಡು ನೀ ಹಿಂಗ ಮಾಡ್ತೇನ ಯಾರು ನೀನೆ ಇಲ್ಲ ಅಲ್ಲಪ್ಪ ನಮಗೂ ನಡಪತ್ತಿ ಪದ್ಧತಿ ಅದಾವ ಅನುಭವ ಇಲ್ಲ ಪಾಪ ಅವ ಬಾಳ ದಿವಸ ಕೆಲ್ಸ ಮಾಡು. 10 ದಿವಸ ನಡಿ. ಸರ್ ಅದಕ್ಕೊಂದು ಕೆಲಸ ಮಾಡೋಣ ನಿಂಗಪ್ಪಣ್ಣ ಅನ್ನಾದ್ರೂ ಚಿಂತಿಲ್ಲ ಬೇಕಾದ್ರೆ ರಾಖಿ ಕಟ್ಟು ನಾನು ನಿನ್ನ ಪ್ರೀತಿಸುವ ಅಂತ ಹೇಳ್ತೀನಿ ಈಗ ಅಣ್ಣ ಇರು. ಅಂದಳಲ್ಲೋ ನಮ್ಮ ಮಾಸ್ತರ್ನ ಕೊಂದ ಒಗದಳಲ್ಲೋ ಅವನು ಇಲ್ಲ ಅಣ್ಣ ಅಂದಳಲ್ಲೋ ಕೊಂದ ಒಗದಳಲ್ಲೋ ಅಣ್ಣ ಅಂದಳಲ್ಲೋ ಕೊಂದ ಒಗದಳಲ್ಲೋ ಪ್ರೀತಿ ಪ್ರೇಮ ಮಾಡಿಕೆ ಪ್ರೀತಿ ಪ್ರೇಮ ಮಾಡಿಕೆ ಅಣ್ಣ ಅಂದಳಲ್ಲೋ ಅಣ್ಣ ಅಂದಳಲ್ಲೋ ನನ್ನ ಕೊಂದ ಒಗದಳಲ್ಲೋ ಅಣ್ಣ ಅಂದಳಲ್ಲೋ ನನ್ನ ಕೊಂದ ಒಗದಳಲ್ಲೋ ಉಂಡೆ ಪಲ್ಯ ಸಜ್ಜಿ ರೊಟ್ಟಿ ಉಂಡೆ ಪಲ್ಯ ನಿಮ್ ಹಸಿಕಾರ ಹಿಂದಿನ ಗೊಜ್ಜಿ ಏನ ಹಸಿಕಾರ ಚಜ್ಜಿ ರೊಟ್ಟಿ ತಿಂದು ಬಂದಿರಿ ನಾ ತಿಂದಿಲ್ಲ ತಿನ್ಬೇಕಂತ ಹೇಳಕತ್ತೀವಂತೆ ಮುಂದೆ ತಿನ್ಬೇಕಂತ ಚಜ್ಜಿ ರೊಟ್ಟಿದು ಬಾಳ ಪೊರ್ಕಕತ್ತಿ ನಾವು ನಡೀತೀವಿ ಎದ್ಕೊಂಡ್ ನಡೀತೀವಿ ಮೆಟ್ಲೆ ಹೊಡ್ಸ ನೋಡೋ ನೀನು ಅರ್ಥ ಮಾಡ್ದಾಗ್ತಂದ್ರೆ ಉಳ್ಳಾಗಡ್ಡಿ ಪಾಚಿಲೆ ಉರುಳ ಹಾಕೊಲೇನ ಶಾತಕ
ಎಲ್ಲದೀವೋ ನೀನ್ ಅವನ ಇಲ್ಲಿ ಏನಂತೀನಲ್ಲ ನೀ ಉಡಾ ಹಡ್ಸಿ ಗಂಟ್ರ ಹತ್ತಕ್ಕ ಯಾಕೆ ಬಂದಿವ ಇಲ್ಲೇ ಯಪ್ಪ ನೀವು ಸುದ್ದಿ ಗೊತ್ತಿಲ್ಲನ ಏನಿವ ಈ ಊರಾಗ ಭಾರಿ ಪ್ರದರ್ಶನ ನಡೆಯುತ್ತಪ್ಪ ಹೂನಿವ ಆ ಪ್ರದರ್ಶನ ನಾ ಹೆಚ್ಚು ನೀ ಹೆಚ್ಚು ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ ಜಗ್ಗಿ ಕತ್ತಿದ್ರಪ್ಪ ಹೆಂಗದೀಪ ಬೂಡ್ಸಿಕೆ ಹಿಂಗದ್ರೆ ಪಾಪ ಇಂಡ್ರಕ್ಕೆ ನೀ ಮಾರ ನಾ ಅಲ್ಲ ಈಗ ಶಕ್ತಿ ನಿನ್ನಲ್ಲಿಲ್ಲ. ನಿಮ್ಮ ಅಪ್ಪನ ಮೇಲೆ ಹಾಡಿ ಮಾಡಿ ಹೇಳ್ತೀನಿ ನನಗೈತಿ ಎತ್ತು ನಿನ್ನ ಗಾಂಡೀವ ನಿನ್ನ ಎತ್ತಿನ ಬಾಳ ಮಾತಾಡ್ದ ಆನಿ ಮಾಡು ಇವ್ರು ಜಗ್ಗಡ ಕತ್ತಿದ್ರಲ್ಲ ಅದನ್ನ ನೋಡ್ಕೋ ಅದನ್ನ ನಿಂತಿದ್ದೆ ಆನಿ ಮಾಡು. ಹೌದು ಅಲ್ವೇ ನಿಂದಿದ್ರ ಮೇಲೆ ನೀ ಕೂದ್ಲ ಮೇಲೆ ನೀ ಅದನ್ನ ನೋಡ್ಕೊಂಡು ನಿಂತಿದ್ದೆ ಹಾಗಲ್ವಾ ತಂಗಿ ಶಾಂತಕ್ಕ ಹಾ. ಈ ಉಡಾ ಹಳ್ಸಿ ಗಂಡ್ರದು ಏನಿದ್ರು ಬರೀ ಹೆಂಗಸರು ಮುಂದವ ಇವ್ರ ಶಕ್ತಿ ಪ್ರದರ್ಶನ ಈಗ ಎಲ್ಲ ಬಿಟ್ಟ ಗಂಡಸರ್ಗಂತೆ ಎಲ್ಲಾರ ಒಂದು ಕುಸ್ತಿ ಕಣದಾಗ ಇಳಿದ ಗಂಡಸರ್ಗಂತೆ ಕುಸ್ತಿ ಆಡಿದ್ರ ಅದೊಂದು ಗಂಡಸರು ತಗದವ ಬರ್ತೇನೆ ಕುಸ್ತಿಗೆ ಇದೆಲ್ಲ ಬಿಟ್ಟ ನನ್ನ ಮಗಳ ಮುಂದೆ ಏನಲ್ಲ ನಿಮ್ ಶಕ್ತಿ ಪ್ರದರ್ಶನ ನಿನ್ನ ಮಗ ಹೆಂಗಸೂರು ಸಾಲಲ್ಲ ಗಂಡಸೂರು ಸಾಲಲ್ಲ ಕುಸ್ತಿಗೆ ನಿನ್ನ ಮಗ- ಏನು ಬರೆಯೋದೆ ನಿನ್ನ ಮಗ ನನ್ನ ಜೋಡಿ ಕುಸ್ತಿ ಹಿಡಿಯಾಕ ಬಂದಾಡಿ ಇಲ್ಲಿ ಕುಸ್ತಿ ಮಗನ ಹೆಂಗ್ ಬೆಳೆಸಿ ನನ್ನ ಮಗಳಕ್ಕೆ ಅಲ್ಲೇ ತಾಗದಾನಿಲ್ಲ ಗತ್ತು ಕುರ್ಚೆ ಮಾರಕ್ಕೆ ಟೇಬಲ್ ಮರವಾಗ ಚಾಪಿ ಒಲಿನಿ ತಂಗಿ ಹಲೋ ಹಲೋ ಹೇಳ್ರಿ ಇವ್ರೆಲ್ಲ ಹಂಗ ಸಿಟಿಗೆ ಬರ್ಬೇಡ್ರಿ ಶೆಟ್ರ ನಮ್ ಶಕ್ತಿ ಪ್ರದರ್ಶನ ನೋಡಕ ಒಬ್ರಾರ ಬೇಕಲ್ಲ ಅದಕ್ಕ ಈಕಿನ ಕರ್ಕೊಂಡಿದ್ದೀವ್ರಿ ಮಗಳ ನಡಿವಾ ನಾವು ಮನೆಗೆ ಹೋಗು ನಡಿ ಅಟ ನಮ್ಗೆ ಮಧ್ಯಾಹ್ನ ತೆಗೆದೈತೆ ಹೋಗು ನಡಿ ಅಯ್ಯ ನಮ್ಮ ಅಪ್ಪ ಹಡ್ದಪ್ಪ ನನಗೆ ಗೊತ್ತಿಲ್ಲ ಮನೆಗೆ ಹೋಗೋ ಸುದ್ದಿ ನಮ್ಮ ಅಪ್ಪನ ಮನೆಗೆ ಹೋಗುದಿಲ್ಲ ಬರೀ ಸಂದ್ರಮಣಿ ಸಂದಿಗೆ ಹೋಗ್ತಾನ ಮಗ ಏ ಆ ಸಂದಿಗೆ ಏನಿರ್ತಾನೆ ಯಾರಿಗೆ ಗೊತ್ತು ನೀನ್ ಇಷ್ಟು ಮಂದ್ಯಾಗ ಎಲ್ಲ ಅಪ್ಪಗ ಹಿಂಗ್ ಮಾಡಿದ್ರೆ ಹೆಂಗ ಬೇ ಅದ್ ಏನಿದ್ರು ಅಲ್ಲೇ ಮನ್ಯಾಗ ಎರಡು ಬುದ್ಧಿ ಮಾತು ಹೇಳ್ಬೇಕು ನಾನು ನಿನಗ ಹುಟ್ಟಿದನು ನಿನಗ್ ಗೊತ್ತು ನಿನಗೆ ಹೆಂಗ್ ಗೊತ್ತಿರ್ತೇ ನಾನು ನಿನಗ ಹುಟ್ಟಿದನು ನನಗ ಹುಟ್ಟಿ ನನ್ನ ಮಗಳು ಆ ಕಡೆ ಮನೆಗೆ ಭಾಷಾ ಹೈ ಹೋಗು ನಡಿಯವ ಯಾರು ಚೇರ್ಮನ್ ಹೈ ಸಾಲೆ ಚೇರ್ಮನ್ ಹೈ ತಂಗಿ ನಾ ಹೋಗಿ ಬರ್ತೀನವ ಇನ್ನ ನಾ ಹೋಗಿ ಬರ್ತೀನವ ಹೋಗಪ್ಪ ಅಣ್ಣ ಹೋಗ ಹೋಗನೇಪ್ಪ ಮನೆಗೆ ಹೋಗ್ರು ಬಾ ಮಾಮ ಬರೇ ತೂಜಿ ಮ್ಯಾಗ ಹುಟ್ಟಿದೆ ತೂಜಿ ಮ್ಯಾಗ ಓಕೆಯಾ ಹೆಂಗ ಹೆಣ್ಣ ಶಾಂತಿ ಬಿಡು ತಪ್ಪಾಗತ್ ಮಕ್ಕ ಕೇಳೋದಿಲ್ಲ ಶಾಂತಿ ಓ ಓಕೆಯಾ ಹೆಂಗ ಮಾಡ್ಲಿ ನೀವು ಆದ್ರೆ ಭಾಳ ತ್ರಾಸ ಹೋಗೋಣ ಬಾ ತೆಗಿ ಶಾಂತಕ್ಕ ಚೇರ್ಮನ್ ಹೈ ಮನೆಗೆ ಹೋಗೋಣ ಬಾ ಅಲ್ಲ ಸ್ಟಾರ್ಟರ್ ಮಾಡಿ ಬರ್ತಿದ್ನವ್ರು ಇಲ್ಲ ತಂಗಿ ನೀನು ಕಮಿಟಿ ಅವರು ರೋಜಿಗೆ ಭಾಳ ಇದ್ದಾರೆ ಬಾ ಬ್ಯಾಡ ಬಾ ಹೋಗೋಣ ಬಾ ಕಮಿಟಿರ ಹುಟ್ಟರು ಮಾಮ ಅಂತಿನ್ನ ನೀ ಬರ್ತೀವ ಏನು ಸುಮ್ಮನೆ ನಾನ ಹೋಗ್ಬೇಕ ಕೊಡ್ರಿ ನಾಟಕ ಹಂಗ್ಯಾಕ್ ಮಾಡ್ತೀರಿ ಮತ್ತೆ ಕಮಿಟಿ ಕೆಲಸ ಏನೇನು ಟೈಮ್ ಆಗೈತಿ ಏನು ಭಾಳ ಆಗಿತ್ತನ್ನ ಆಯ್ತು ಏನಜ್ಜ ಹೋಗ್ಬೇಕ ಜರ್ಸಿ ಆಫ್ರಿಕಾನ್ ಹೈ ಹೋಗ್ಬೇಕಿಲ್ಲ ಈಗ ಜರ್ಸಿ ಆಫ್ರಿಕಾನ್ ಹೈ ಬಂಡೆ ಜರ್ಸಿ ಆಫ್ರಿಕಾನ್ ಹೈ ಜರ್ಸಿ ಆಫ್ರಿಕಾನ್ ಹೈ ಹರಿ ಬಂಟೈತಲ್ಲೇ